ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಮರ್ಥ ಮಲ್ಲಿಕಾರ್ಜುನ್ ಗೆಲುವನ್ನ ಸಾಧಿಸಿದ್ದಾರೆ. ಅವರ ಮನೆಯ ಮುಂದೆ ಅಭಿಮಾನಿಗಳು ಕಾರ್ಯಕರ್ತರು ನೆರೆದು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ನೇರ ಪ್ರಸಾರದ ದೃಶ್ಯಾವಳಿಗಳಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಈಗಾಗಲೇ ಸಮರ್ಥ ಅವರು ಗೆಲುವನ್ನ ಸಾಧಿಸಿದ್ದಾರೆ. ಆದರೆ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇರುವಂತದ್ದು. ಆದರೆ ಪ್ರಯಾಸದ ಗೆಲುವು ಸಿಕ್ಕಿದೆ. ಈ ಗೆಲುವು ಆಗುತ್ತಾ ಇಲ್ವಾ ಅನ್ನುವಂತಹ ಆತಂಕ ಕೂಡ ಕಾಂಗ್ರೆಸ್ನವರಲ್ಲಿ ಒಂದಷ್ಟು ಇತ್ತು, ಮನೆ ಮಾಡಿತ್ತು. ಆದರೆ ಇದೀಗ ಸಮರ್ಥ ಗೆಲುವನ್ನ ಸಾಧಿಸಿದ್ದಾರೆ. ಅಲ್ಲಿ ಸಂಭ್ರಮಾಚರಣೆ ಬಹಳ ಜೋರಾಗಿ ನಡೀತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಕಾಂಗ್ರೆಸ್ನ ಅಭಿಮಾನಿಗಳು, ಬೆಂಬಲಿಗರು, ಶಾಮನೂರು ಕುಟುಂಬದ ಅಭಿಮಾನಿಗಳು, ಬೆಂಬಲಿಗರು ಎಲ್ಲರೂ ಕೂಡ ಅಲ್ಲಿ ಸೇರಿದ್ದಾರೆ. ಈ ಗೆಲುವು ಯಾವ ರೀತಿಯಾಗಿ ಇತ್ತು ಅನ್ನುವಂತಹ ಆತಂಕ ಮಾತ್ರ ಇತ್ತು. ಕಾರಣ ಈಗಾಗಲೇ ಶಾಮನೂರು ಶಿವಶಂಕರಪ್ಪ ಅವರು ಗೆದ್ದಂತಹ ಗೆಲುವಿನ ಅಂತರಕ್ಕೂ ಸಮರ್ಥ ಮಲ್ಲಿಕಾರ್ಜುನ್ ಗೆದ್ದಂತಹ ಗೆಲುವಿನ ಅಂತರಕ್ಕೂ ಸಾಕಷ್ಟು ಅಜಗಜ ಅಂತರ ಇದೆ. ಇಂತಹ ಸಂದರ್ಭದಲ್ಲಿ ಈ ಒಂದು ಗೆಲುವನ್ನ ಸಂಭ್ರಮಿಸ್ತಾ ಇದ್ದಾರೆ ಈಗ ಕಾರ್ಯಕರ್ತರು, ಅಭಿಮಾನಿಗಳು. ಈ ಮಲ್ಲಿಕಾರ್ಜುನ ಅವರ ಮನೆಯ ಮುಂದೆ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ನೆರೆದಿದ್ದಾರೆ. ಕಾರ್ಯಕರ್ತರು ಜಯಘೋಷಗಳನ್ನ ಹಾಕ್ತಾ ಇದ್ದಾರೆ. ಸಮರ್ಥ ಮಲ್ಲಿಕಾರ್ಜುನ ಅವರಿಗೆ ಅಭಿನಂದಿಸೋದಕ್ಕೆ ಬಂದಿದ್ದಾರೆ. ದೊಡ್ಡ ಹೂವಿನ ಹಾರವನ್ನೇ ತಗೊಂಡು ಬಂದು ಇದೀಗ ಸಮರ್ಥ ಮಲ್ಲಿಕಾರ್ಜುನ ಅವರಿಗೆ ಅಭಿನಂದಿಸೋದಕ್ಕೆ, ಹಾರೈಸೋದಕ್ಕೆ ಬಂದಿರುವಂತಹ ಜನರನ್ನು ಕೂಡ ಇಲ್ಲಿ ಗಮನಿಸಬಹುದು. ಅಲ್ಪಸಂಖ್ಯಾತ ಮತಗಳು ಚದುರಿ ಹೋಗಿವೆ ಅನ್ನೋದು ಅಷ್ಟೇ ಸ್ಪಷ್ಟ. ಕಾರಣ ಈಗಾಗಲೇ SDPI ಅಭ್ಯರ್ಥಿಗೆ 18,000ಕ್ಕೆ ಹೆಚ್ಚಿನ ಮತಗಳು ಬಂದಿರೋದು. ಆದ್ರೂ ಕೂಡ ಸಮರ್ಥ ಅವರು ಗೆಲ್ಲೋದಿಕ್ಕೆ ಇದು ಅಡ್ಡಿ ಆಗ್ಲಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಮತಗಳ ಅಂತರ ಇದೆಯಲ್ಲ, ಇದು ಕಾಂಗ್ರೆಸ್ಗೆ ಹೇಗೆ ಹೊಡೆತ ಕೊಟ್ಟಿದೆ, ಅಲ್ಪಸಂಖ್ಯಾತ ಮತಗಳು ಈ ಸಲ ಸಿಕ್ಕಿಲ್ಲ ಅನ್ನೋದನ್ನ ಕೂಡ ಹೇಳ್ತಾ ಇದೆ. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರೋದು ಇದೇ ಕಾರಣಕ್ಕಾಗಿ ಇಬ್ಬರ ತಲೆದಂಡ ಕೂಡ ಆಗಿದ್ದು ಕಾಂಗ್ರೆಸ್ನಲ್ಲಿ. ಹಾಗಾಗಿ ಈ ಒಂದು ಗೆಲುವನ್ನ ಇದೀಗ ಸಂಭ್ರಮಿಸ್ತಾ ಇದ್ದಾರೆ. ಸಮರ್ಥ ಮಲ್ಲಿಕಾರ್ಜುನ್ ಅವರ ಮನೆಯ ಮುಂದೆ ಅಭಿಮಾನಿಗಳಿದ್ದಾರೆ. ಅಲ್ಲಿ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸಬಹುದು. ಅಲ್ಲಿ ಅಭಿನಂದನೆಯನ್ನ ಮಾಡ್ತಿದ್ದಾರೆ, ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ, ಜಯಘೋಷಗಳು ಅಲ್ಲಿ ಮೊಳಗ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಅಲ್ಲಿ ಬಂದು ಇದೀಗ ಸಮರ್ಥ ಅವರಿಗೆ ವಿಶ್ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಏನು ಪಂಚರಾಜ್ಯಗಳ ತೀರ್ಪಿನಲ್ಲಿ ಮತ್ತೊಂದು ಕುತೂಹಲಕ್ಕೆ ಕಾರಣ ಆಗಿರೋದು, ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುವಂತಹ ರಿಸಲ್ಟ್ ಅಂತ ಹೇಳಿದ್ರೆ ಪಶ್ಚಿಮ ಬಂಗಾಳದಲ್ಲಿ ಈ ಸಲ ಕಮಲ ಕಮಾಲ್ ಮಾಡಿದೆ. ಮೊದಲ ಬಾರಿಗೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗದ್ದುಗೆಯನ್ನ ಏರಿದೆ. ದೀದಿ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿತ್ತು. ದೊಡ್ಡ ಮಟ್ಟದಲ್ಲಿ ಅಲ್ಲಿನ ಜನ ಕೂಡ ಆಕ್ರೋಶಗೊಂಡಿದ್ರು. ಇಂತಹ ಸಂದರ್ಭದಲ್ಲಿ ಇದೀಗ ಬಿಜೆಪಿ ಮೊದಲ ಬಾರಿಗೆ ಗೆಲುವನ್ನ ಸಾಧಿಸಿದ್ದು. ಬಿಜೆಪಿ ಗೆಲುವಿಗೆ ಕೇಂದ್ರದ ಯೋಜನೆಗಳಾಗಿರ್ಬೋದು, ಸಂಕಲ್ಪ ಪತ್ರಕ್ಕೆ ಜನ ಫಿದಾ ಆಗಿದ್ದಾರೆ. ಆಡಳಿತ ವಿರೋಧಿ ಅಲೆಯಲ್ಲಿ ದೀದಿ ಕೊಚ್ಚಿ ಹೋಗಿದ್ದಾರೆ. ಚುನಾವಣೆ ಆದ ಬಳಿಕ ಕೂಡ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇನೆ ದೀದಿ ಅಲ್ಲಿ ಪ್ರೆಸ್ ಮೀಟ್ ಅನ್ನ ಮಾಡಿದ್ರು. ನಮ್ಮ ಅಭ್ಯರ್ಥಿಗಳು ಹಾಗೇನೆ ನಮ್ಮ ಪಕ್ಷವೇ ಅಧಿಕಾರಕ್ಕೆ ಬರೋದು ಅನ್ನುವಂತಹ ವಿಚಾರವನ್ನ ಹೇಳಿದ್ರು. ಆದ್ರೆ ಅದು ಯಾವುದು ಕೂಡ ಫಲಿತಾಂಶದಲ್ಲಿ ಏನು ಆಗತ್ತೆ ಅನ್ನೋದಕ್ಕೆ ಮಾತುಗಳು ಇಲ್ಲಿ ನಡೆಯಲ್ಲ. ಕೆಲಸ ಆಗಬೇಕು, ಬದಲಾವಣೆ ಬೇಕು, ಅಲ್ಲಾದಂತಹ ಭ್ರಷ್ಟಾಚಾರಗಳ ಆಗಿರ್ಬೋದು, ಆದಂತಹ ಒಂದು ರೀತಿಯಲ್ಲಿ ಜನ ರೋಸಿ ಹೋಗಿದ್ರು ಅಲ್ಲಿನ ಆಡಳಿತದ ವಿರುದ್ಧ. ಇದೀಗ 15 ವರ್ಷಗಳ ಬಳಿಕ ದೀದಿ ಆಡಳಿತಕ್ಕೆ ತೆರೆ ಬಿದ್ದಿದೆ. ಮೊದಲ ಬಾರಿಗೆ ಬಿಜೆಪಿ ಗದ್ದುಗೆಯನ್ನ ಕೂಡ ಈಗಾಗಲೇ ಹಂಚಿಕೊಂಡಿದೆ. ಇಂತಹ ಸಂದರ್ಭದಲ್ಲಿ ಸುವೇಂದು ಅಧಿಕಾರಿ ಅವರು ಈಗಾಗಲೇ ಅಲ್ಲಿ ಮುಖ್ಯಮಂತ್ರಿ ಆಗ್ತಾರಾ ಅನ್ನುವ ಕುತೂಹಲ ಇದೆ. ಕಾರಣ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಈಗಾಗಲೇ ಅವರ ಹೆಸರು ಕೂಡ ಕೇಳಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಸುವೇಂದು ಅಧಿಕಾರಿ ಮೊನ್ನೆ ಚುನಾವಣೆ ಆಗುವಂತಹ ಸಂದರ್ಭದಲ್ಲಿ ಹೋದಾಗ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿದ್ದನ್ನ ನಾವಿಲ್ಲಿ ನೆನಪಿಸಿಕೊಳ್ಬಹುದು. ಚುನಾವಣೆ ಆಗುವಂತಹ ಸಂದರ್ಭದಲ್ಲೇ, ಮತದಾನ ಮಾಡುವಂತಹ ಸಂದರ್ಭದಲ್ಲೇ ಅಲ್ಲಿ ಹೊಡೆದಾಟ, ಬಡದಾಟಗಳು, ಹಿಂಸಾಚಾರಗಳು ಕೂಡ ಆಗಿತ್ತು. ಪ್ರಮುಖವಾಗಿ 293 ಕ್ಷೇತ್ರಗಳ ರಿಸಲ್ಟ್ ಅಷ್ಟೇ ಇವತ್ತು ಅನೌನ್ಸ್ ಆಗಿರೋದು. ಒಂದು ಕ್ಷೇತ್ರಕ್ಕೆ 21ನೇ ತಾರೀಕು ಅಲ್ಲಿ ಚುನಾವಣೆ ಆಗುತ್ತೆ. ಮರು ಮತದಾನ ಆದ ನಂತರ 24ಕ್ಕೆ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್,
ಆಡಳಿತ ವಿರೋಧಿ ಅಲೆ, ಭ್ರಷ್ಟಾಚಾರ, ಜೊತೆಗೆ ಅಲ್ಲಿ ಜನ ಸಾಕಷ್ಟು ರೋಸಿ ಹೋಗಿದ್ರು ಅಲ್ಲಿ ಆದಂತಹ ಘಟನಾವಳಿಗಳಿಂದ. ಜೊತೆಗೆ ಮೊನ್ನೆಯಷ್ಟೇ ಚುನಾವಣೆ ಆದ ಬಳಿಕ ಕೂಡ ಮಮತಾ ಬ್ಯಾನರ್ಜಿ ಹೇಳ್ತಾ ಇದ್ರು ಈ ಸಲ ಕೂಡ ನಾವೇ ಗೆಲ್ಲೋದು ಅಂತ ಹೇಳಿ. ಮತದಾರ ಆಲ್ರೆಡಿ ಚೇಂಜ್ ಮಾಡಿ ಆಗಿತ್ತು ತನ್ನ ಮನಸ್ಸನ್ನ. ಬಿಜೆಪಿ ಅತ್ಯಂತ ದೊಡ್ಡ ಪಕ್ಷವಾಗಿ ಅಲ್ಲಿ ಹೊರಹೊಮ್ಮಿ ಮೊದಲ ಬಾರಿಗೆ ಆಡಳಿತ ಚುಕ್ಕಾಣಿಯನ್ನ ಹಿಡಿದಿರೋದಕ್ಕೆ ಕಾರಣವಾದಂತಹ ಅಂಶಗಳನ್ನು ವಿಶ್ಲೇಷಣೆ ಮಾಡೋದಾದ್ರೆ, ನವಿತಾ ಜೈನ್ ಸುಮಾರು 15 ವರ್ಷಗಳ ಕಾಲ ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ನ ಆಡಳಿತಕ್ಕೆ ಭಾರತೀಯ ಜನತಾ ಪಕ್ಷ ತನ್ನ 10 ವರ್ಷಗಳ ಹೋರಾಟ, ಭದ್ರ ಬುನಾದಿ ಮತ್ತು ಕಾರ್ಯಕರ್ತರ ಪರಿಶ್ರಮದಿಂದ ಭರ್ಜರಿ ಜಯಗಳಿಸುವ ಮುಖಾಂತರ ಮಮತಾ ಬ್ಯಾನರ್ಜಿ ಅವರಿಗೆ ಶಾಖನ್ನು ಕೊಟ್ಟಿರ್ತಕ್ಕಂಥದ್ದು. ಸುಮಾರು 15 ವರ್ಷಗಳ ಕಾಲ ನಿರಂತರವಾಗಿ ಮಮತಾ ಬ್ಯಾನರ್ಜಿಯವರು ತಮಿಳುನಾಡಿನಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರವನ್ನು ಹಿಡಿದಿದ್ರು. ನಂತರ ಈ ಬಾರಿ ಕೂಡ ತಾವು ಅಧಿಕಾರ ಹಿಡಿಯುವ ಆಕಾಂಕ್ಷೆಯನ್ನು ಕೂಡ ಹೊಂದಿದ್ರು. ಆದರೆ ಎಲ್ಲೊಂದು ಕಡೆ ಆಡಳಿತ ವಿರೋಧಿ ಅಲೆ ಮತ್ತು ಅಲ್ಲಿನ ಪಡಿತರ ಅಕ್ಕಿ ಸ್ಕ್ಯಾಮ್ ಇರ್ತಕ್ಕಂಥದ್ದು ಮತ್ತು ಹಿಂಸಾಚಾರಗಳು ಹಾಗೂ ಭ್ರಷ್ಟಾಚಾರದ ಆರೋಪ, ಆಡಳಿತ ವಿರೋಧಿ ಅಲೆ ಮತ್ತು SIR ಅಲ್ಪಸಂಖ್ಯಾತ ಮತಗಳು ವಿಭಜನೆ ಆಗಿರುವಂಥದ್ದು ಮತ್ತು ಬಾಂಗ್ಲಾ ವಲಸಿಗರ ಮತಗಳು SIR ಮುಖಾಂತರ ಕೈತಪ್ಪಿರ್ತಕ್ಕಂಥದ್ದು, ಈ ಎಲ್ಲವೂ ಕೂಡ ಸೋಲಿಗೆ ಕಾರಣಕರ್ತ ಆಯ್ತು ಅಂತೇಳಿ ಈಗಾಗಲೇ ವಿಶ್ಲೇಷಣೆ ಬರ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಮಮತಾ ಬ್ಯಾನರ್ಜಿಯವರು ಕೇಂದ್ರದ ಸಂಕಲ್ಪ ಯೋಜನೆಗಳು